ಮತ್ತು ಗುಲ್ಬರ್ಗಾದಲ್ಲಿ ಆ ಪಾಕಿಸ್ತಾನ ಫ್ಲಾಗ್ಗೆ ಅವಮಾನ ಮಾಡಬೇಕು ಅಂತ ರಸ್ತೆಯಲ್ಲಿ ಅಂಟಿಸ್ತಾರೆ. ಅವರ್ಯಾರೋ ಮುಸ್ಲಿಂ ಮಹಿಳೆಯರು ಪಾಕಿಸ್ತಾನ ಪ್ರೀತಿ ತೋರಿಸಿದ್ದಾರೆ. ಅರ್ಥ ಆಯ್ತಲ್ಲ, ನಮಗೆ ಹೊರದೇಶದಲ್ಲ ವಿರೋಧಿಗಳಿರೋದು, ನಮ್ಮ ದೇಶದಲ್ಲಿರುವಂಥ ವಿರೋಧಿಗಳ ಬಗ್ಗೆ ಗಮನ ಹರಿಸ್ಬೇಕು. ನಮ್ಮ ದೇಶದಲ್ಲಿರುವಂಥ ವಿರೋಧಿಗಳ ಬಗ್ಗೆ ನಾವು ಗಮನವನ್ನು ಹರಿಸ್ಬೇಕು. ಈ ರೀತಿ ಇಲ್ಲಿದ್ದುಕೊಂಡೆ ನಮ್ಮನ್ನ ತಿಂದು ನಮಗೆ ದ್ರೋಹ ಬಗೆಯೋರ ಬಗ್ಗೆ ಫಸ್ಟ್ ಎಚ್ಚರ ಅಂತ ಇರ್ಬೋದು. ಯಾಕೆಂದರೆ ಹಿಂದೆ ಮೀರ್ ಸಾಧಕರಿದ್ದರಲ್ಲ, ಆ ಮೀರ್ ಸಾಧಕರ ಬಗ್ಗೆ ನಾವು ಗಮನ ಕೊಡಬೇಕು. ಕೂಡಲೇ ಆ ಪಾಕಿಸ್ತಾನದವ್ರು ಯಾರು ಭಟ್ಕಳದಲ್ಲಿದ್ದಾರೆ ಒದ್ದು ಆಚೆ ಹಾಕ್ಬೇಕು ಅವ್ರನ್ನೆಲ್ಲ. ಮತ್ತು ಬಾಂಗ್ಲಾದೇಶದವ್ರು ಯಾರ್ಯಾರು ಇದ್ದಾರೋ ನುಸ್ಲಿದಾರೋ ಅವರೂ ಕೂಡ ನಮ್ಮ ದೇಶದ ದ್ರೋಹ ಮಾಡೋವಂಥವ್ರು, ಅವರೆಲ್ಲರೂ ಕೂಡ ಒದ್ದು ಆಚೆ ಹಾಕಬೇಕು. ಈಗ ಅಲ್ಲಿಂದ ಪಾಕಿಸ್ತಾನದಿಂದ ನಮ್ಮವ್ರು ಕಳಿಸಿದ್ದಾರೆ, ಇಲ್ಲಿಂದ ಯಾಕೆ ಅವ್ರನ್ನ ಆಚೆ ಕಳ್ಸೋಕ್ಕೆ ಇವರು ಮೀನಾವೇಶ ಎಣಿಸ್ತಾರೆ? ಇದು ಇವತ್ತು ಸಿದ್ದರಾಮಯ್ಯನವರ ಹೇಳಿಕೆ ನನಗೂ ಕೂಡ ಆಘಾತ ಆಗಿದೆ. ಒಬ್ಬ ದೇಶದ ಸಂಕಷ್ಟದ ಸಂದರ್ಭದಲ್ಲಿ ಈ ಥರ ಹೇಳಿಕೆಯನ್ನು ಕೊಟ್ಟು ಓಟ್ ಹಾಕ್ತಾರೆ, ಒಂದೇ ಒಂದು ಓಟ್ಗೋಸ್ಕರ ಇಷ್ಟೆಲ್ಲ ನಾಟಕ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಇದು ನಿಜಕ್ಕೂ ಖಂಡನೀಯ. ಅವರ ಸತ್ತೋರಿಗೆ ನಿಜಕ್ಕೂ ಅವಮಾನ, ಯಾರು ಸತ್ತಿದ್ದಾರೋ ಅವ್ರಿಗೆ ಅವರ ಹೇಳಿಕೆ ಅವಮಾನ ತರ್ತಕ್ಕಂಥದ್ದು. ಕೂಡಲೇ ರಾಜ್ಯದ ಜನರ ಮುಂದೆ ಸಿದ್ದರಾಮಯ್ಯ ಕ್ಷಮಾಪಣೆ ಕೇಳಬೇಕು, ಕೂಡಲೇ ಕ್ಷಮಾಪಣೆ ಕೇಳಬೇಕು. ಯಾಕಂದರೆ ನೊಂದಿರೋವಂಥ ಸಾವಿನ ಮನೆಯಲ್ಲಿ ನೊಂದು ಇನ್ನೂ ಚೇತರಿಸ್ಕೊತಾ ಇರೋರಿಗೆ ಇನ್ನಷ್ಟು ಆಘಾತ ಮಾಡ್ದಂಗೆ ಆಗ್ತಾಯಿದ್ದೀವಿ. ಹೇಳಿಕೆ ಸತ್ತೋರ್ನ ವಾಪಸ್ ತರಕ್ಕಾಗ್ತೈತ ಅಂತ. ಇದು ನಾನು BJP ಇದನ್ನು ಬಲವಾಗಿ ಖಂಡಿಸ್ತೀನಿ. ಇಲ್ಲ, ಅವ್ರು ಹೇಳ್ಬಿಟ್ಟಿದ್ದಾರೆ ಎಲ್ಲ ವೀಸಾಗಳನ್ನು ರದ್ದು, ಕೇಂದ್ರ ಸರ್ಕಾರ ಎಲ್ಲ ವೀಸಾಗಳನ್ನು ರದ್ದು ಮಾಡಿದ್ದೀರಿ ಅಂತ ಹೇಳಿದ್ದಾರೆ. 3 ತಿಂಗಳು 6 ತಿಂಗಳು ಅಂತ ಹೇಳಿಲ್ಲ, ನನಗಿರುವಂಥ ಮಾಹಿತಿ ಪ್ರಕಾರ ಎಲ್ಲ ವೀಸಾಗಳನ್ನು ರದ್ದು ಮಾಡಿದ್ದಾರೆ. ಸಚಿವ ಸಂತೋಷ್ ಲಾಡ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಕೇಂದ್ರ ಸರ್ಕಾರದ ಇಂಟೆಲಿಜೆನ್ಸ್ ಫೇಲ್ಯೂರ್, ಮೋದಿಯವರು ರಾಜೀನಾಮೆ ಕೊಡಬೇಕು ಅನ್ನೋದನ್ನು ಸಂತೋಷ್ ಲಾಡು ಇನ್ನೂ ಸ್ವಲ್ಪ ಬುದ್ಧಿ ಮೆಚ್ಯೂರ್ ಆಗಬೇಕು ಅವ್ರಿಗೆ. ಅಲ್ಲಿ ಇಂಟೆಲಿಜೆನ್ಸಿ ಈ ಟೆರರಿಸ್ಟ್ದೆಲ್ಲ ನೋಡೋವಂಥದ್ದು ಸೈನ್ಯದ ಇಂಟೆಲಿಜೆನ್ಸಿ. ಅವರು ಜ್ಞಾನ ಬೇಕು ಇವ್ರಿಗೆ. ಆ ಸೈನ್ಯದ ಮೇಲೆ ಆಪಾದನೆ ಮಾಡ್ತಿರಲ್ಲ ನೀವು. ದೇಶ ಕಾಯೋಂಥವ್ರು ಇವ್ರು ಮಜಾ ಮಾಡ್ಕೊಂಡು ಓಡಾಡ್ತಾವ್ರಲ್ಲ, ಅವರು ಅಲ್ಲಿ ಪ್ರಾಣ ಹಂಗನ್ನು ಬಿಟ್ಟು ಇರೋದ್ರಿಂದ ಸಂತೋಷ್ ಲಾಡ್ ಮಜಾ ಹೊಡ್ಕೊಂಡು ಇಲ್ಲಿ ಓಡಾಡ್ತಾ ಇರೋದು, ಆರಾಮಾಗಿ ಮಜಾ ಹೊಡ್ಕೊಂಡು. ಅವರೇನಾನ ಇಲ್ಲ ಅಂದಿದ್ರೆ ನಿಮ್ಮ ಕಥೆ ಏನಾಗಿರೋದು? ಅವರ ಇಂಟೆಲಿಜೆನ್ಸಿ ಬಗ್ಗೆ, ಸೇನೆಯ ಇಂಟೆಲಿಜೆನ್ಸ್ ಬಗ್ಗೆ. ಅಲ್ಲಿರೋ ಸರ್ಕಾರ ಯಾವುದು? INDA ಸರ್ಕಾರ, ಕಾಂಗ್ರೆಸ್ ಅಲಯನ್ಸ್ ಸರ್ಕಾರ ಅಲ್ಲಿರೋದು. ಕಾಂಗ್ರೆಸ್ ಅಲಯನ್ಸ್ ಮಾಡ್ಕೊಂಡಿದ್ರಲ್ಲ ಅವ್ರ ಜೊತೆ, ಅವ್ರ ಸರ್ಕಾರ ತಾನೇ ಅಲ್ಲಿರೋದು. ಮತ್ತು ಅವ್ರನ್ನೇ ಪ್ರಶ್ನೆ ಮಾಡ್ತಾ ಇದ್ದೀರಾ, ನಿಮ್ಮ ಅಲಯನ್ಸ್ನೇ ಪ್ರಶ್ನೆ ಮಾಡ್ತಾ ಇದ್ದೀರಾ, ಮತ್ತು ಮಿಲಿಟರಿ ಬೇಹುಗಾರಿಕೆಯನ್ನು ನೀವು ಪ್ರಶ್ನೆ ಮಾಡ್ತಾ ಇದ್ದೀರ. ಇದೇ ಥರ ಪಾಕಿಸ್ತಾನದಲ್ಲೂ ಮಾಡ್ತಾ ಇದ್ದಾರಾ? ಅಲ್ಲಿ ಪಾರ್ಟಿಗಳು ಇದೇ ಥರ ಪಾಕಿಸ್ತಾನದಲ್ಲೂ ಮಾಡ್ತಾ ಇದ್ದಾರಾ? ಏನಾದರೂ ದೇಶಕ್ಕೆ ಸಂಕಷ್ಟ ಬಂದಾಗ ಹೇಗಿರಬೇಕು ಅನ್ನೋದನ್ನು ಕಲಿಬೇಕು. ಇನ್ನು ಕಾಂಗ್ರೆಸ್ ಅವರು ಜೀವನ ಪೂರ್ತಿ ಕಾಂಗ್ರೆಸ್ ಅವರು ಓಲೈಸುವಂಥದ್ದೇ ಆಗೋಯ್ತು ಓಟ್ಗೋಸ್ಕರ. ಮುಂದೆ ಈ ದೇಶದ ಜನ, ಈ ರಾಜ್ಯದ ಜನ, ಈ ಘಟನೆ ಆಗ್ತಾ ಇದೆಯಲ್ಲ, ಸಿದ್ದರಾಮಯ್ಯನ ಹೇಳಿಕೆ, ಲಾಡ್ ಹೇಳಿಕೆ, ಪ್ರಿಯಾಂಕಾ ಖರ್ಗೆ ಹೇಳಿಕೆ, ದಿನೇಶ್ ಗುಂಡೂರಾವ್ ಹೇಳಿಕೆ, ಇವೆಲ್ಲನೂ ಕೂಡ ರಾಜ್ಯದ ಜನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಮುಂದೆ ನಿಮ್ಮೆಲ್ಲರಿಗೂ ಸರಿಯಾದಂಥ ಪಾಠ ಈ ರಾಜ್ಯದ ಜನ ಕಲಿಸ್ತಾರೆ. ನೋಡಿ, ನಿಮ್ಮ ಜನ್ಮದಲ್ಲಿ ಜ್ಞಾಪಕ ಇಟ್ಕೊಂಡಿರೋ ಪಾಠವನ್ನು ಈ ಜನ ಕಲಿಸ್ತಾರೆ. ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದು ಹೇಳಿದ್ದಾರೆ, ಸರ್ವಪಕ್ಷದ ಸಭೆ ಪ್ರಧಾನ
ಮೋದಿ ಅವರು ಇರಬೇಕಿತ್ತು, ಅವರೇ ಇದ್ದೀರಾ? ಯಾವ ರೀತಿಯಾಗಿ ಬರೀ ಭಾಷಣದಲ್ಲಿ ಇಂಗ್ಲೀಷ್ ಹಿಂದಿಯಲ್ಲಿ ಉತ್ತರ ಕೊಡೋದಲ್ಲ, ಇಲ್ಲಿ ಬಂದು ಕೊಡಬೇಕು. ನೋಡಿ, ಸರ್ವಪಕ್ಷದ ಸಭೆ ರಕ್ಷಣಾ ಸಚಿವರ ನೇತೃತ್ವದಲ್ಲಿ ಅಂತೇಳಿ ಮೊದಲೇ ಅನೌನ್ಸ್ ಆಗಿದೆ. ಯಾರು ಇರಬೇಕು ಯಾರು ಇರಬಾರ್ದು ಅಂತ ಕೇಂದ್ರ ಸರ್ಕಾರ ತೀರ್ಮಾನ ಮಾಡುವಂಥದ್ದು. ನೆಕ್ಸ್ಟು ಅದನ್ನು ಹೇಳ್ತಾರೆ, ಪ್ರೈಮ್ ಮಿನಿಸ್ಟ್ರು ಇರಬೇಕಾಗಿತ್ತು ಅಂತ, ನೆಕ್ಸ್ಟ್ ರಾಷ್ಟ್ರಪತಿ ಇರಬೇಕಾಗಿತ್ತು ಅಂತಾರೆ. ಯಾರು ಈಗ ಸರ್ಕಾರ ಯಾವುದಾದ್ರೂ ಸಭೆ ಕರೆದಾಗ ಯಾರು ನೇತೃತ್ವ ಅಂತ ಅನೌನ್ಸ್ ಮಾಡ್ತಾರೆ ಸರ್ಕಾರ. ಅದೇ ಪ್ರಕಾರ ಮಾಡಿದ್ದಾರೆ. ರಕ್ಷಣೆಗೆ ಸಂಬಂಧಪಟ್ಟಂಥ, ದೇಶದ ರಕ್ಷಣೆಗೆ ಸಂಬಂಧಪಟ್ಟಂಥ ವಿಚಾರ ಇದ್ದಿದ್ದರಿಂದ ರಕ್ಷಣಾ ಸಚಿವರು ಕರೆದಿದ್ದಾರೆ ಸಭೆ. ಮೋದಿಯವರು ಆ ಘಟನೆ ನಡೆದಾಗ ಅವರು ಚುನಾವಣೆ ಪ್ರಚಾರದಲ್ಲಿ ಭಾಗಿಯಾದರು, ಅದಕ್ಕಿಂತ ಮುಂಚೆ ಅಂತ ಸಂತೋಷ್ ರಾವ್ ಹೇಳಿದ್ರು. ಜೊತೆಗೆ ಅಲ್ಲಿರುವಂಥ ಸೆಕ್ಯೂರಿಟಿ ಬಗ್ಗೆ ಅಮಿತ್ ಶಾ ಜೊತೆ ನಾನೇ ಮಾತಾಡಿದ್ದೆ, ಅಲ್ಲಿ ಅಷ್ಟೊಂದು ಸೆಕ್ಯೂರಿಟಿ ಇರಲಿಲ್ಲ ಆ ಟೈಮಲ್ಲಿ ಅಂತ. ನೋಡಿ, ಎಲ್ಲಿ ಸೆಕ್ಯೂರಿಟಿ ಇರಬೇಕು ಅನ್ನೋದನ್ನು ಅಲ್ಲಿನ ರಾಜ್ಯ ಸರ್ಕಾರ ಸಲಹೆಯ ಮೇರೆಗೆ ಮತ್ತು ಅಲ್ಲಿನ ರಾಜ್ಯಪಾಲರ ಸಲಹೆ ಮೇರೆಗೆ ನಡೆಯುವಂಥದ್ದು. ಅಲ್ಲಿ ಈಗ ಎಲೆಕ್ಷನ್ ಆಗಿದೆ, ಅಲ್ಲೇ ಒಂದು ಸರ್ಕಾರ ಇದೆ. ಈಗ ಸಿದ್ದರಾಮಯ್ಯ ಏನು ಹೇಳ್ತಾರೆ, ನಾನು CBIನ ಬಿಡಲ್ಲ, ನಾನು EDನ ಬಿಡಲ್ಲ ಹೇಳ್ತಾರಲ್ಲ. ಹಾಗೆ ರಾಜ್ಯ ಸರ್ಕಾರ, ಅಲ್ಲೂ ಒಂದು ರಾಜ್ಯ ಸರ್ಕಾರ ಇದೆ. ಅವರ ಜೊತೆ ಚರ್ಚೆ ಮಾಡಿ ಅಲ್ಲಿರೋ ರಾಜ್ಯ ಸರ್ಕಾರ ನಡ್ಕೊಂಡಂಥ ನಡವಳಿಕೆಗೂ ಕಾಂಗ್ರೆಸ್ಸಿನ ಈ ನಮ್ಮ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ಸಿನ, ಕರ್ನಾಟಕ ಕಾಂಗ್ರೆಸ್ಸಿನ ಅಜಗಜಾಂತರ ವ್ಯತ್ಯಾಸ ಇದೆ. ನಿಜಕ್ಕೂ ಸೇನೆ ಮೇಲೆ ಮತ್ತು ಅಲ್ಲಿನ ಸರ್ಕಾರದ ಮುಖ್ಯಮಂತ್ರಿ, ಅದು ಕಾಂಗ್ರೆಸ್ ಬೆಂಬಲಿತ ಸರ್ಕಾರ, ಅದು ಅವ್ರ ಮೇಲೇ ಆಪಾದನೆ ಮಾಡ್ತಾರೆ. ಹಾಗಾದ್ರೆ ನಾನು ಪ್ರಶ್ನೆ ಕೇಳ್ತೀನಿ, ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದ್ರಲ್ಲ, ಅವಾಗೇನು ಮಣ್ಣು ತಿಂತಾ ಇದ್ದೀರ ನೀವೆಲ್ಲ? ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ಅವಾಗೇನು ಮಾಡ್ತಾ ಇದ್ರಿ? ಅವಾಗೇನು ಮಾಡ್ತಾ ಇದ್ರಿ? ರಾಜ್ಯದಲ್ಲಿ ದಿನ ರೇಪ್ಗಳು ನಡೀತಾ ಇದೆ, ಕೊಲೆಗಳು ನಡೀತಾ ಇದೆ. ನಿಮ್ಮ ಇಂಟೆಲಿಜೆನ್ಸಿ ಅಂತ ಕೇಳಿದ್ರೆ ನಾವು ಯಾವುದ್ರ ಬಗ್ಗೆ ಮಾತಾಡಬೇಕು? ಇದು ಲೋಕಲ್ ಸಂಬಂಧಪಟ್ಟಂಥ ವಿಚಾರ ಅಲ್ಲ, ದೇಶದ ಪ್ರಶ್ನೆ ಇದು. ದೇಶದ ಪ್ರಶ್ನೆ ಬಂದಾಗ ನಾವೆಲ್ಲರೂ ಕೂಡ ಒಂದು ವಾಯ್ಸಲ್ಲಿ ಮಾತಾಡಬೇಕು, ಒಂದು ವಾಯ್ಸಲ್ಲಿ. ಆದರೆ ಸಿದ್ದರಾಮಯ್ಯ ವೋಟ್ ವಾಯ್ಸಲ್ಲಿ ಮಾತ್ರ ಮಾತಾಡ್ತಾರೆ. ವೋಟ್ ಪಾಲಿಟಿಕ್ಸ್, ವೋಟ್ ವಾಯ್ಸ್ ಅಂತ. ಇದು ವೋಟ್ ವಾಯ್ಸ್ ಅಂತ ಹೌದು. ಇದು ಭಾಳ ದಿನ ನಡೆಯಲ್ಲ. ಜನ ಬೇಗ ಅರ್ಥ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯ ಏನು ಅನ್ನೋದು ಜನಕ್ಕೆ ಅರ್ಥ ಆಗೋಗ್ಬಿಟ್ಟಿದೆ. ಈಗ ಇನ್ನಷ್ಟು ಅರ್ಥ ಮಾಡೋಕ್ಕೆ ಹೊರಟಿದ್ದೀರ ನಿಮ್ಮ ಸರ್ಕಾರ. ಸ್ವಾಗತ ಮಾಡ್ತೀನಿ. ಸ್ಮಾರ್ಟ್ ವಿಚಾರವಾಗಿ ಜನಗಳ ಮೇಲೆ ಬಲವಂತವಾದಂಥ ಹೇರಿಕೆ. ಅವರು ಆಚೆ ಹೇಳೋದು ಯಾರು ಬೇಕೋ ಹಾಕೊಂಬೋದು, ಯಾರು ಬೇಡ ಅಂತ ಹೇಳೋದು. ಅಲ್ಲಿ ನೋಡಿದ್ರೆ ಇಲಾಖೆಯವರು ದೊಡ್ಡಬಳ್ಳಾಪುರದಲ್ಲಿ ನೋಟಿಸ್ ಕೊಟ್ಟಿದ್ದಾರೆ, ನೀನು ಹಾಕ್ಕೊಳ್ಳೇಬೇಕು ಅಂತ. ಸಿಂಗಲ್ ಫೇಸಿಂದ ಡಬಲ್ ಫೇಸ್ಗೋ ತ್ರಿಬಲ್ ಫೇಸ್ಗೆ ಹೋಗ್ಬೇಕಾದ್ರೆ ಹೇಳೋದೊಂದು ಮಾಡೋದೊಂದು. ಇದೊಂದು ಸ್ಮಾರ್ಟ್ ಮೀಟರ್ ಅನ್ನೋದೇ ಒಂದು ದೊಡ್ಡ ಕರ್ಮಕಾಂಡ. ಅದು ಕೋರ್ಟ್ ಏನು ಸ್ಟೇ ಕೊಟ್ಟಿದೆ ಅದನ್ನು ನಾನು ಸ್ವಾಗತ ಮಾಡ್ತೀನಿ. ಓಕೆ, ಇನ್ನೊಂದು ಯಾವುದೋ ಇಪ್ಪತ್ತು ಮಕ್ಕಳು ಕಲಬುರಗಿಯಲ್ಲಿ ಏನು ಈ ಹತ್ಯಾಕಾಂಡ ಆಯಿತು, ದೇಶದ ಮೇಲೆ ಆಘಾತ ಮಾಡಿ ನಮ್ಮ ಹಿಂದೂಗಳು ಸತ್ತರು. ಅದರ ವಿರುದ್ಧವಾಗಿ ಅಲ್ಲಿನ ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರು ಪಾಕಿಸ್ತಾನಕ್ಕೆ ಅವಮಾನ ಮಾಡಬೇಕು ಅಂತ ಪಾಕಿಸ್ತಾನ ಅಲ್ಲಿನ ಧ್ವಜವನ್ನು ರಸ್ತೆಯಲ್ಲಿ ಹಾಕಿ ಎಲ್ಲ ತುಳ್ಕೊಂಡು ಹೋಗ್ಬೇಕು ಅದನ್ನು ಅಂತ ಮಾಡಿದರು. ಆದರೆ ಕೆಲವು ಕಿಡಿಗೇಡಿಗಳು, ಮುಸ್ಲಿಂ ಮಹಿಳೆಯರು ಕಿಡಿಗೇಡಿಗಳು
ಅದನ್ನು ತೆಗೆದುಹಾಕಿ ಅವರ ಪ್ರೇಮ ಯಾರ ಕಡೆ ಇದೆ ಅನ್ನೋದನ್ನು ತೋರಿಸಿದ್ದಾರೆ. ತಿನ್ನೋದು ಅನ್ನ ನಮ್ಮದು, ಕುಡಿಯೋ ನೀರು ನಮ್ಮದು, ಭಾರತದ್ದು. ಪ್ರೀತಿ ಯಾರಿಗೆ ಅನ್ನೋದನ್ನು ಅರ್ಥ ಮಾಡ್ಕೊಬೇಕು ರಾಜ್ಯದ ಜನ. ಮತ್ತು ಅವ್ರನ್ನ ಬಂಧಿಸಿದ್ದಾರೆ. ಯಾರನ್ನ? ಪಾಕಿಸ್ತಾನಕ್ಕೆ ಫೇವರ್ ಮಾಡಿದವ್ರನ್ನಲ್ಲ, ಪಾಕಿಸ್ತಾನಕ್ಕೆ ಅವಮಾನ ಮಾಡಿದವ್ರನ್ನ ನಮ್ಮ ಕಾರ್ಯಕರ್ತನ ಬಂಧಿಸಿದ್ದಾರೆ. ಯಾಕೆ ಅವಮಾನ ಮಾಡಿದ್ರಿ ಪಾಕಿಸ್ತಾನದವ್ರಿಗೆ? ಪಾಕಿಸ್ತಾನದ ಫ್ಲ್ಯಾಗ್ ಯಾಕೆ ಅವಮಾನ ಮಾಡಿದ್ರಿ ಅಂತ ನಮ್ಮ ಕಾರ್ಯಕರ್ತರನ್ನು, ಹಿಂದೂ ಕಾರ್ಯಕರ್ತರನ್ನ ಬಂಧಿಸಿದ್ದಾರೆ. ಇದು ಸಿದ್ದರಾಮಯ್ಯ. ಈಗ ಡಿ ಕೆ ಶಿವಕುಮಾರ್ ಹೇಳ್ತಾರಲ್ಲ, ನಾನು ಹಿಂದೂ ಆಗೇ ಬದುಕಿದ್ದೀನಿ, ಹಿಂದೂ ಆಗಿ ಸತ್ತೋಯ್ತು. ಇವಾಗ ಹೇಳಪ್ಪ ನೀನು ಯಾರು ಅಂತ ಗೊತ್ತಾಗ್ತದೆ. ಈಗ ತೋರ್ಸೋನು ಯಾರು ಅಂತ. ಇದೊಂದು ಪರ್ವಕಾಲ. ಈ ಕಾಂಗ್ರೆಸ್ ಅವರ ಬಣ್ಣ ಬಯಲಾಗುವಂಥ ಕಾಲ ಹತ್ರ ಬಂದಿದೆ. ಅವ್ರು ಏನು ಅನ್ನೋದು ರಾಜ್ಯದ ಜನಕ್ಕೆ ಚೆಂದಾಗಿ ಅರ್ಥ ಮಾಡ್ತಾ ಇದ್ದಾರೆ. ಇದರಿಂದ ಕಾಂಗ್ರೆಸ್ ಇದೇ ಥರ ನಡವಳಿಕೆ ನಡ್ಕೊಂಡ್ರೆ ರಾಜ್ಯದ ಜನ ತೀರ್ಮಾನ ಮಾಡ್ತಾರೆ ಈ ಪಾರ್ಟಿಗೆ ಎಲ್ಲಿಗೆ ಕಳಿಸ್ಬೇಕು ಅನ್ನೋದನ್ನು. ಅವರು ಹೇಳಿದ್ರಲ್ಲ, ಹೋದ್ರು ಅಂತ. ಹಾಗೆ ಈ ಕಾಂಗ್ರೆಸ್ಸನ್ನು ಹೋದ್ರು ಅಂತೇಳಿ ಜನನೂ ತೀರ್ಮಾನ ಮಾಡ್ತಾರೆ.